ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದು ಬೀಗಿದೆ. ರಾಜಕೀಯ ಬದಲಾವಣೆಯ ಗಾಳಿ ಕೂಡ ಅಲ್ಲಿ ಬೀಸಿರುವಂತದ್ದು. ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಮೈತ್ರಿಕೂಟವು ಸ್ಪಷ್ಟ ಬಹುಮತದೊಂದಿಗೆ ಜಯ ಗಳಿಸಿದೆ. ಯುಡಿಎಫ್ ಚುನಾವಣೆಗೆ ಮುನ್ನ ಯಾವುದೇ ಅಧಿಕೃತ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಘೋಷಿಸಿರಲಿಲ್ಲ. ಸಾಮೂಹಿಕ ನಾಯಕತ್ವ ಇತ್ತು. ಪ್ರಸ್ತುತ ಗೆಲುವಿನ ನಂತರ ಕಾಂಗ್ರೆಸ್ ಹೈಕಮಾಂಡ್ 2 ದಿನಗಳಲ್ಲಿ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳಲಿದೆ. ಸಿಎಂ ರೇಸ್ನಲ್ಲಿ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಸನ್ನಿ ಜೋಸೆಫ್, ಪ್ರತಿಪಕ್ಷ ನಾಯಕರಾಗಿರುವಂತಹ ವಿಡಿ ಸತೀಶನ್, ಶಾಸಕ ರಮೇಶ್ ಚೆನ್ನಿತ್ತಾಲ ಹಾಗೂ ಸಂಸದ ರಾಹುಲ್ ಗಾಂಧಿ ಅವರ ರೈಟ್ ಹ್ಯಾಂಡ್ ಅಂತ ಕರೆಸಿಕೊಳ್ಳುವಂತ ಕೆಸಿ ವೇಣುಗೋಪಾಲ್ ಅವರ ಹೆಸರುಗಳು ಕೇಳಿ ಬರ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್, ಇವತ್ತಿನ ಕಾಂಗ್ರೆಸ್ಗೆ ಸ್ವಲ್ಪ ಆಕ್ಸಿಜನ್ ಕೊಟ್ಟಿರೋದು, ಉಸಿರಾಡುವಂತೆ ಮಾಡಿರುವಂತದ್ದು ಕಾಂಗ್ರೆಸ್ ಪಕ್ಷವನ್ನ, ಅದು ಕೇಳದ ರಿಸಲ್ಟ್ ಮಾತ್ರ. ಯಾಕಂದ್ರೆ 2024 ಆದ್ಮೇಲೆ ಒಂದೇ ಒಂದು ರಾಜ್ಯನೂ ಕೂಡ ಗೆಲ್ಲಕ್ಕಾಗಿರಲಿಲ್ಲ ಕಾಂಗ್ರೆಸ್ಗೆ. ದೆಹಲಿ, ಮಹಾರಾಷ್ಟ್ರ, ಬಿಹಾರ, ಯಾವುದನ್ನೇ ತಗೊಳ್ಳಿ, ಹರಿಯಾಣ, ಇದು ಯಾವುದನ್ನು ಕೂಡ ಗೆಲ್ಲಕ್ಕಾಗಿರಲಿಲ್ಲ. ತಮಿಳುನಾಡಿಂದ ಹಿಡಿದು ಪ್ರತಿಯೊಂದು ಕೂಡ ಸೋಲನ್ನೇ ಕಂಡಂತಹ ಕಾಂಗ್ರೆಸ್ಗೆ ಕೇರಳ ಒಂದು ಹೋಪ್ಸ್ ಕೊಟ್ಟಿದೆ, ಆಕ್ಸಿಜನ್ ಅನ್ನ ಕೊಟ್ಟಿರುವಂತದ್ದು. ಅಲ್ಲೀಗ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನುವಂಥದ್ದು ಕೂಡ ಅಷ್ಟೇ ಕುತೂಹಲ ಇದೆ. ಹೇಗೆ ನಡೀತಾ ಇದೆ ಪೈಪೋಟಿ? ಖಂಡಿತ ಪೃಥ್ವಿ, ನೀವು ಹೇಳಿದಾಗೆ ಇಡೀ ದೇಶದಲ್ಲಿ 2024 ಬಳಿಕ ಎಲ್ಲೂ ಕೂಡ ಯಾವ ರಾಜ್ಯದಲ್ಲೂ ಕೂಡ ಅಧಿಕಾರಕ್ಕೆ ಏರೋದಕ್ಕೆ ಕಾಂಗ್ರೆಸ್ಗೆ ಸಾಧ್ಯ ಆಗಿರಲಿಲ್ಲ. ಅಂತ ಸಮಯದಲ್ಲಿ ಇದೀಗ ಕೇರಳದಲ್ಲಿ ಅಧಿಕಾರಕ್ಕೆ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಒಕ್ಕೂಟ ಅಧಿಕಾರಕ್ಕೆ ಬಂದಿರುವಂತದ್ದು. ಇದೀಗ ಚುನಾವಣೆಯನ್ನ ಗೆಲ್ಲೋದು ಒಂದು ಮಹತ್ವದ ಹೆಜ್ಜೆ ಆಗಿತ್ತು ಕಾಂಗ್ರೆಸ್ಗೆ. ಆದ್ರೆ ಇದೀಗ ಮತ್ತೆ ಸಿಎಂ ಅನ್ನ ಆಯ್ಕೆ ಮಾಡೋದು ಕೂಡ ಬಹುಮುಖ್ಯ ಸವಾಲಾಗಿ ಕಾಂಗ್ರೆಸ್ಗೆ ಪರಿಣಮಿಸಿರುವಂತದ್ದು. ಅಂದ್ರೆ ಕರ್ನಾಟಕದಲ್ಲಿ ಯಾವ ರೀತಿಯಾಗಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು, ಅದೇ ರೀತಿಯಾಗಿರುವಂತಹ ಪರಿಸ್ಥಿತಿ ಕೇರಳದಲ್ಲಿ ಕೂಡ ನಿರ್ಮಾಣ ಆಗಿರುವಂತ. ಕರ್ನಾಟಕದಲ್ಲಿ ನಾವು ನೋಡಿದ್ವಿ, ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಕುರ್ಚಿಗಾಗಿ ಬಹುದೊಡ್ಡ ಕಿತ್ತಾಟವನ್ನ ನಡೆಸಿದ್ರು. ಆದ್ರೆ ಕೇರಳದಲ್ಲಿ ಈ ಒಂದು ಸಿಎಂ ರೇಸ್ ನಲ್ಲಿ ಇದೀಗ 4 ಹೆಸರುಗಳು ಕೇಳಿ ಬರ್ತಾ ಇರುವಂತದ್ದು. ಈ 4ರ ಪೈಕಿ 3 ಪ್ರಬಲ ಆಕಾಂಕ್ಷಿಗಳು ಅಂತ ಅಲ್ಲಿ ಕಾಂಗ್ರೆಸ್ನ ಒಳಗಡೆ ಇರುವಂತ ಚರ್ಚೆ. ಮುಖ್ಯವಾಗಿ ರಮೇಶ್ ಚೆನ್ನಿತ್ತಲ ಮತ್ತು ವಿರೋಧ ಪಕ್ಷದ ನಾಯಕರಾಗಿದ್ದಂತಹ ಅಡ್ವೊಕೇಟ್ ವಿಡಿ ಸತೀಶನ್ ಅವರು ಮತ್ತೆ ಎಐಸಿಸಿ ಜನರಲ್ ಸೆಕ್ರೆಟರಿ ಮತ್ತು ಆಲಪ್ಪುಳ ಕ್ಷೇತ್ರದ ಸಂಸದರಾಗಿರುವಂತಹ ಕೆಸಿ ವೇಣುಗೋಪಾಲ್ ಅವರ ಹೆಸರು ಪ್ರಮುಖವಾಗಿ ಮುನ್ನೆಲೆಯಲ್ಲಿ ಚರ್ಚೆ ಆಗ್ತಾ ಇರುವಂತಹ. ಈ 3ರ ಪೈಕಿ ಯಾರು ಮುಖ್ಯಮಂತ್ರಿ ಗಾದಿಗೆ ಏರ್ತಾರೆ ಅನ್ನುವಂಥದ್ದು ಈಗಿರುವಂತಹ ಕುತೂಹಲ. ಆದ್ರೆ ಬಲಾಬಲವನ್ನು ನಾವು ಗಮನಿಸೋದಾದ್ರೆ ಈ ಒಂದು 4 ಹೆಸರುಗಳ ಪೈಕಿಯಲ್ಲಿ ಇಬ್ಬರ ನಡುವೆ ತೀವ್ರವಾಗಿರುವಂತಹ ಪೈಪೋಟಿ ಇರುವಂತದ್ದು. ಒಂದು ವಿಡಿ ಸತೀಶನ್, ವಿರೋಧ ಪಕ್ಷದ ನಾಯಕರಾಗಿ ಕಳೆದ 5 ವರ್ಷಗಳಲ್ಲಿ ಯಾವ ರೀತಿಯಾಗಿರುವಂತಹ ತಮ್ಮ ಚಾಣಾಕ್ಷತೆಯನ್ನ ಮತ್ತೆ ಕಾಂಗ್ರೆಸ್ ಅನ್ನ, ಯುಡಿಎಫ್ ಅನ್ನ ಯಾವ ರೀತಿಯಾಗಿ ಮುನ್ನಡೆಸಿದ್ದಾರೆ ಅನ್ನುವಂಥದ್ದು ನಮ್ಮ ಮುಂದೆ ಇದೆ. ಜೊತೆಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಕೆಸಿ ವೇಣುಗೋಪಾಲ್ ಅವರ ಹೆಸರು ಕೂಡ ಬಹಳ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರುವಂತದ್ದು. ಯಾಕೆ ಅಂತಂದ್ರೆ ಒಂದು ಕಡೆ ರಮೇಶ್ ಚೆನ್ನಿತ್ತಲ ಮತ್ತು ವಿಡಿ ಸತೀಶನ್ ಅವರು ಸಕ್ರಿಯವಾಗಿ ಕೇರಳ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ರು ಕೂಡ ಕೇಂದ್ರದಿಂದ, ರಾಜ್ಯದಿಂದ ಸಂಸದರಾಗಿ ಆಯ್ಕೆ ಆಗಿ ಎಐಸಿಸಿ ಮಟ್ಟದಲ್ಲಿ ತಮ್ಮನ್ನು ಗುರುತಿಸಿಕೊಂಡಿರುವಂತಹ ಕೆಸಿ ವೇಣುಗೋಪಾಲ್ ಅನ್ನ ಆಯ್ಕೆ ಮಾಡೋದಕ್ಕೆ ಶಾಸಕರು ತುದಿಗಾಲಲ್ಲಿ ನಿಂತಿದ್ದಾರೆ ಅನ್ನುವಂತ ಒಂದು ವಿಚಾರ ಕೇರಳದ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಒಂದೊಮ್ಮೆ ಕಾಂಗ್ರೆಸ್ ಹೈಕಮಾಂಡ್ ವಿಡಿ ಸತೀಶನ್ ಅಥವಾ ರಮೇಶ್ ಚೆನ್ನಿತ್ತಲ ಅವರಿಗೆ ಇಬ್ಬರಲ್ಲೊಬ್ಬರಿಗೆ ಮಣೆ ಹಾಕಿದ್ರೆ ಅಲ್ಲಿ ಒಂದು ಬಣ ಪುಟಿದೇಳುವಂತ ಒಂದು ವಿರೋಧವನ್ನು ವ್ಯಕ್ತಪಡಿಸುವಂತ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಯಾರೇ ಆಯ್ಕೆ ಆಗಿದ್ರು ಕೂಡ, ಅದು ಸನ್ನಿ ಜೋಸೆಫ್ ಇರಬಹುದು ಅಥವಾ ರಮೇಶ್ ಚೆನ್ನಿತ್ತಲ ಇರಬಹುದು, ವಿಡಿ ಸತೀಶನ್ ಇರಬಹುದು, ಈ 3ರ ಪೈಕಿ ಯಾರನ್ನೇ ಆಯ್ಕೆ ಮಾಡಿದ್ರು ಕೂಡ ಅಲ್ಲಿ ಬಣ ಕಿತ್ತಾಟಗಳು ಶುರುವಾಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಬಹುತೇಕ ಶಾಸಕರು ಈ ರೀತಿಯಾಗಿರುವಂತಹ ಒಂದು ಆರಂಭದಲ್ಲೇ ಒಂದು ಸಂದೇಶ ಅಥವಾ ಸರ್ಕಾರಕ್ಕೆ ಅಥವಾ ಪಕ್ಷಕ್ಕೆ ಅಥವಾ ಒಕ್ಕೂಟಕ್ಕೆ ಒಂದು ಕೆಟ್ಟ ಸಂದೇಶವನ್ನ ಜನರಿಗೆ ರವಾನೆ ಆಗಬಾರದು ಅನ್ನುವಂತ ಒಂದು ಉದ್ದೇಶವೂ ಕೂಡ ಅಲ್ಲಿನ ಶಾಸಕರಿಗೆ ಇರುವಂತದ್ದು. ಹೀಗಾಗಿ ಯಾರಿಗೂ ಕೂಡ ಸಮಸ್ಯೆ ಇಲ್ಲ, ನೇರವಾಗಿ ಹೈಕಮಾಂಡ್ ನಿಂದನೇ ಒಬ್ಬರನ್ನ ತಂದು ಅಲ್ಲಿ ಕೂರಿಸ್ಬಿಟ್ರೆ ಸಮಸ್ಯೆ ಆಗೋದಿಲ್ಲ. ಆರಂಭಿಕವಾಗಿ ಮುಂದಿನದ್ದು ಮುಂದಕ್ಕೆ ನೋಡ್ಕೊಳ್ಳೋಣ ಅನ್ನುವಂತ ಒಂದು ವಾತಾವರಣ ಕೇರಳದ ರಾಜ್ಯ ರಾಜಕೀಯದಲ್ಲಿ ನಡೀತಾ ಇರುವಂತದ್ದು. ಕೇವಲ ಈ ಬಾರಿ ಅಧಿಕಾರಕ್ಕೆ ಏರಿದ್ದು ಮಾತ್ರ ಅಲ್ಲ, ಬಹುದೊಡ್ಡ ನಿರೀಕ್ಷೆಯನ್ನು ಕೂಡ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಸರ್ಕಾರ ಈ ಬಾರಿ ಹೊತ್ಕೊಂಡಿರುವಂತದ್ದು. ಮುಖ್ಯವಾಗಿ ಕಳೆದ 10 ವರ್ಷಗಳಲ್ಲಿ ಎಲ್ಡಿಎಫ್ ಮಾಡಿಕೊಂಡಿರುವಂತಹ ಎಡವಟ್ಟುಗಳೇನಿದೆ ಮತ್ತೆ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ವಿರೋಧಿ ಅಲೆ ಏನು ಸೃಷ್ಟಿ
ಸೃಷ್ಟಿಯಾಗಿತ್ತು LDF ವಿರುದ್ಧವಾಗಿ, ಅವೆಲ್ಲವನ್ನು ಕೂಡ ನಿಭಾಯಿಸ್ಕೋಬೇಕು. ಮತ್ತೆ ಮುಖ್ಯವಾಗಿ ಈ ಬಾರಿ LDF ಪ್ರಬಲವಾಗಿದ್ದಂತ ಕ್ಷೇತ್ರದಲ್ಲಿ 3 ಶಾಸಕ ಸ್ಥಾನಗಳನ್ನ ಬಿಜೆಪಿ ಕೂಡ ಗೆದ್ದುಕೊಂಡಿದೆ. ಮುಂದಿನ ದಿನಗಳಲ್ಲಿ ಬಿಜೆಪಿ ಕೂಡ ಹಂತ ಹಂತವಾಗಿ ಮೇಲಕ್ಕೆ ಪುಟಿದೇಳುವಂತ ಸಾಧ್ಯತೆ ಇದೆ. ಸೊ ಅದಕ್ಕೂ ಕೂಡ ಕಡಿವಾಣ ಹಾಕಬೇಕಾಗುತ್ತೆ. ಸೊ ಈ ಎಲ್ಲಾ ವಿಚಾರಗಳನ್ನ ಯಾರು ಯಶಸ್ವಿಯಾಗಿ ಮಾಡಬಲ್ಲರು ಅನ್ನೋದರ ಮೇಲೆಗೆ ಈ ಬಾರಿಯ ಕೇರಳದ ಸಿಎಂನ ಆಯ್ಕೆ ನಿಂತಿರುವಂತದ್ದು. ಪೃಥ್ವಿ, ಓಕೆ, ಧನ್ಯವಾದ ಆಶಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದೆ